ನಮಸ್ತೆ, ನಮಸ್ಕಾರ ಫ್ಯಾಮಿಲಿ. ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ವಿಡಿಯೋ ಟೈಟಲಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಇವತ್ತು ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್ ಆಗ್ತಾ ಇದ್ದೀವಿ ಊಟಿಯಿಂದ. ಇದು ಏನು ನೋಡ್ತಾ ಇದ್ದೀರಾ, ನಾವು ಸ್ಟೇ ಆಗಿದ್ದ ಹೋಟ್ಲಲ್ಲಿ ಕೆಲವೊಂದು ಐಟಮ್ಸ್ ಶೋ ಪೀಸ್ ಥರ ಡಿಸ್ಪ್ಲೇ ಮಾಡಿದ್ರು. ಇದು ಒನ್ ಆಫ್ ದ ಟ್ರೈಬ್ ವಿಚ್ ಲೀವ್ಸ್ ಇನ್ ಊಟಿ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಕ್ಕೆ ಅವ್ರು ಇದು ಮಾಡಿದ್ದಾರೆ. ಈ ವ್ಯೂ ಏನಿದೆ, ಇದು ನನ್ನ ರೂಮಿಂದ ಹೊರಗಡೆ ಬಂದಾಗ ಈ ವ್ಯೂ ಕಾಣಿಸುತ್ತೆ ಹೋಟ್ಲಲ್ಲಿ. ನೆಕ್ಸ್ಟು ನೀವೇನು ನೋಡ್ತಾ ಇದ್ದೀರಾ, ಇದು ರಿಸೆಪ್ಷನ್ನು. ಕಾರ್ ಪಾರ್ಕಿಂಗ್ ತುಂಬಾನೇ ಸ್ಪೇಸ್ ಇತ್ತು ಅಲ್ಲಿ, ಮತ್ತೆ ಫೌಂಟೇನು ಇತ್ತು. ಐ ಥಿಂಕ್ ಮಳೆ ಆದ್ರಿಂದ ಅವರು ಫೌಂಟೇನ್ ಇದನ್ನ ಆನ್ ಮಾಡಿರಲಿಲ್ಲ. ಐ ಥಿಂಕ್ ಸಾಯಂಕಾಲ ಅಥವಾ ರಾತ್ರಿ ಆದ್ಮೇಲೆ ಅವರು ಆನ್ ಮಾಡ್ತಾ ಇದ್ರು ಅನ್ಸುತ್ತೆ, ಅಥವಾ ಮಳೆ ನಿಂತ ಮೇಲೆ ಅದನ್ನ ಆನ್ ಮಾಡ್ತಾ ಇದ್ರು ಅನ್ಸುತ್ತೆ. ಇದು ಫ್ರಂಟ್ ವ್ಯೂ ಆಫ್ ಮೈ ಹೋಟೆಲ್, ನಾವೆಲ್ಲಿ ಸ್ಟೇ ಮಾಡಿದ್ವಿ. ನೆಕ್ಸ್ಟ್ ಏನ್ ಬರ್ತಾ ಇದೆ, ಅದು ನಮ್ಮ ರೂಮಿಗೆ ಹೋಗೋ ಪಾತ್ವೆ. ಇದು ನಮ್ಮ ರೂಮ್ ಔಟ್ಸೈಡ್ ವ್ಯೂ. ಇದನ್ನ ನೀವು ಒಳಗಡೆಯಿಂದನೂ ನೋಡ್ಬೋದು. ಇದು ನಾವು ಸ್ಟೇ ಆಗಿದ್ದ ರೂಮು, ಮತ್ತೆ ದಿಸ್ ಇಸ್ ದ ರೂಮ್ ನಂಬರ್. ಇದು ಆಕ್ಚುಲಿ ಏನಾಗಿತ್ತು ಅಂದ್ರೆ ಒಂದು ಸ್ಟುಡಿಯೋ ಅಪಾರ್ಟ್ಮೆಂಟ್ ರೀತಿ ಇತ್ತು. ಸೊ ಈ ಸ್ಕ್ರೀನ್ನ ನಾವು ಸ್ವಲ್ಪ ಮೂವ್ ಮಾಡಿದ್ರೆ ನಮಗೆ ಹೊರಗಡೆ ಬಾಲ್ಕನಿ ವ್ಯೂ ಏನಿದೆ ಅದು ಕಾಣಿಸ್ತಾ ಇತ್ತು. ಸಂಜೆ ಆದ ತಕ್ಷಣ, ಮಳೆ ಬಂದ ತಕ್ಷಣ ಅಲ್ಲಿ ನೋಡೋ ವ್ಯೂ ಚೆನ್ನಾಗಿತ್ತು. ಹಾಗೆ ಇದು ಸೋಫಾ ಕೊಟ್ಟಿದ್ರು ರೂಮ್ ಒಳಗೆ. ಒಂದು ಸೋಫಾ ಇತ್ತು ಕುತ್ಕೊಳ್ಳೋಕೆ, ಮತ್ತೆ ಒಂದು ಸ್ಮಾಲ್ ಟೇಬಲ್. ಇದು ಏನು ಲಗೇಜ್ ಇಟ್ಕೊಳ್ಳೋಕೆ ಒಂದು ಅಗೇನ್ ಸ್ಮಾಲ್ ಚೇರ್ ತರ ಕೊಟ್ಟಿದ್ರು. ಇದು ಡಬಲ್ ಕಾಟ್. ಮತ್ತೆ ಲೈಟಿಂಗ್ಸ್ ಎಲ್ಲ ಹಾಗೆ ಚೆನ್ನಾಗಿತ್ತು. ಮತ್ತೆ ಮುಂದೆ ಹೋಗ್ತಾ ನೀವು ನೋಡ್ತೀರಾ, ಒಂದು ವಾರ್ಡ್ರೋಬ್ ಕಾಣಿಸುತ್ತೆ. ಇಲ್ಲಿ ನಾವು ಬಟ್ಟೆಗಳನ್ನೆಲ್ಲ ಇಟ್ಕೋಬಹುದು. ಮತ್ತೆ ಒಂದು ಸ್ಮಾಲ್ ಡೈನಿಂಗ್ ಟೇಬಲ್ ಕೊಟ್ಟಿದ್ರು ಊಟ ಅದ್ರ ಜೊತೆಗೆ. ಅದ್ರ ಮುಂದೆಗಡೆನೆ ಒಂದು ಸ್ಮಾಲ್ ಓಪನ್ ಕಿಚನ್ ತರ ಇತ್ತು. ಅಂದ್ರೆ ಕಿಚನ್ ಅಂದ್ರೆ ಅಲ್ಲಿ ನಿಮ್ಗೆ ಅವನು, ಮತ್ತೆ ಕೆಟಲ್ಲು, ವಾಶ್ ಬೇಸಿನು ಎಲ್ಲ ಇತ್ತು. ಸಣ್ಣ ಸಣ್ಣ ಕಬೋರ್ಡ್ಸ್ಗಳು ಇತ್ತು ಅಲ್ಲಿ, ಐಟಮ್ಸ್ಗಳು. ಅಲ್ಲಿಂದ ಮುಂದೆ ಹೋಗ್ತಿದ್ದಂಗೆ ನೀವು ಈ ವಾರ್ಡ್ರೋಬ್ನ ನೋಡ್ಬೋದು. ನೆಕ್ಸ್ಟ್ ವಾರ್ಡ್ರೋಬ್ ಆದ್ಮೇಲೆ ಇಲ್ಲಿ ವಾಶ್ರೂಮ್ ಇದೆ. ಸೊ ವಾಶ್ರೂಮ್ ಅಲ್ಲಿ ಒಂದು ಬಿಗ್ ಮಿರರ್ ಇದೆ, ಮತ್ತೆ ಆ, ಒಳ್ಳೆ ಫೆಸಿಲಿಟಿ ಇತ್ತು ಬಾತ್ರೂಮ್ ಅಲ್ಲಿ. ಇಬ್ಬರಿಗೆ ಆಕ್ಚುಲಿ ಇಟ್ ವಾಸ್ ಎನಫ್. ಸೊ ಆರ್ ಸ್ಟೇ ವಾಸ್ ವೆರಿ ಗುಡ್. ನಾವು ಇಲ್ಲೇನು ಉಳ್ಕೊಂಡಿದ್ವಿ, ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದು ಚೆನ್ನಾಗಿ ಮೀಟ್ ಆಯ್ತು.
ನಾವು ನಮ್ಮ ಹೋಟ್ಲಿಂದ ಎಕ್ಸಿಟ್ ಮಾಡಿದ್ವಿ. ಮುಂದೆ ಕಟ್ ಮಾಡಿದ್ರೆ ನಾವು ನೆಕ್ಸ್ಟು ಮಧುಮಲೈ ಫಾರೆಸ್ಟಲ್ಲಿ ಎಂಟ್ರಿ ಆಗಿದ್ವಿ. ಇದು ಏನಿದೆ ಮಧುಮಲೈ ಫಾರೆಸ್ಟ್, ಇಲ್ಲಿ ನಮಗೆ ತುಂಬಾ ಡೀರ್ಗಳೆಲ್ಲ ಕಾಣಿಸ್ತು ಬರ್ತಾ, ಬಿಕಾಸ್ ಮೋಡ ಎಲ್ಲ ಕ್ಲಿಯರ್ ಆಗಿತ್ತು, ಏನು ಮಳೆನೂ ಇರಲಿಲ್ಲ. ವಾಪಸ್ ಮಧುಮಲೈ ಫಾರೆಸ್ಟ್ ಅಲ್ಲಿ ಎಂಟ್ರಿ ಆದಾಗ ನಮ್ಗೆ ತುಂಬಾನೇ ಡೀರ್ಗಳು ಕಾಣಿಸ್ತು, ಮತ್ತೆ ನೀವು ಮುಂದೆ ಪೀಕಾಕ್ಗಳು ನೋಡ್ಬೋದು, ವಿಚ್ ವಾಸ್ ವೆರಿ ಎಂಜಾಯಬಲ್. ಸೊ ಈ ಬ್ರಿಡ್ಜ್ ಏನಿದೆ, ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ದಂಗೆ ನಿಮ್ಗೆ ಇಲ್ಲಿ ಚೆಕಿಂಗ್ ಮಾಡ್ತಾರೆ. ನೀವು ನೋಡ್ಬೋದು ತುಂಬಾ ಗಾಡಿಗಳಿದೆ ಚೆಕಿಂಗ್ ಮಾಡ್ಲಿಕ್ಕೆ. ಅವರು ಒಂದೊಂದೇ ಗಾಡಿನ ಚೆಕ್ ಮಾಡಿ ಬಿಡ್ತಾರೆ. ಸೊ ತುಂಬಾನೇ ಲಾಂಗ್ ಕ್ಯೂ ಇತ್ತು ನಾವು ಹೋಗ್ತಾ. ಈ ಬ್ರಿಡ್ಜ್ ಏನಿದೆ, ಇಟ್ ಈಸ್ ಮೆನ್ಷನ್ಡ್ as 1939 ಅಲ್ಲಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ. ಸೊ ನೀವು ನೋಡ್ಬೋದು ಊಟಿಗೆ ಎಂಟ್ರ್ ಹಾಕೋಕೆ ವಯ ಬಂಡೀಪುರ್ ತುಂಬಾನೇ ಲಾಂಗ್ ಕ್ಯೂ ಇತ್ತು. ಸೊ ತುಂಬಾನೇ ಟೈಮ್ ತಗೊಂಡಿದ್ದಾರೆ ಅನ್ಸುತ್ತೆ. ಸೊ ನೀವು ಈ ವಿಡಿಯೋದಲ್ಲಿ ನೋಡೋ ತರ ನಾವು ಆಲ್ರೆಡಿ ಕರ್ನಾಟಕ ಬಾರ್ಡರ್ನ ಎಂಟ್ರಿ ಆದ್ವಿ. ಸೊ ಬಂಡೀಪುರನೂ ಆಯ್ತು. ನಮ್ದು ಈ ಊಟಿ ಟ್ರಿಪ್ಪು 3 days ಟ್ರಿಪ್ ಆಗಿತ್ತು. ತುಂಬಾನೇ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಅ ಲಾಟ್. ಹೋಗ್ಬೇಕಾದ್ರೆ ಸ್ವಲ್ಪ ಯೋಚನೆ ಇತ್ತು, ಮಳೆಗಾಲದಲ್ಲಿ ಹೆಂಗಪ್ಪ ಅಂತ ಹೇಳಿ ಯೋಚನೆ ಇತ್ತು. ಬಟ್ ಸ್ಟಿಲ್ ವಿ ಹ್ಯಾವ್ ಮ್ಯಾನೇಜ್ಡ್. ವೆದರು ತುಂಬಾನೇ ನಮಗೆ ಎಂಜಾಯಬಲ್ ಅನಿಸ್ತು. ಈಗ ನಾವು ಏನಿದೆ, ವಿ ಹ್ಯಾವ್ ಎಂಡೆಡ್ ಬಂಡೀಪುರ್ ಟೆರಿಟರಿ. ಸೊ hope you have enjoyed all my videos. Please like, share and subscribe so that ನನಗೂ ಇದೊಂದು ಪ್ರೋತ್ಸಾಹ ಕೊಟ್ಟಕ್ಕಾಗುತ್ತೆ. Thanks for watching.